meeting, and also the topic today is I'm going to talk about one-to-one, the value of one-to-one. ನೀವು ಆಚೆ ವಿದೌಟ್ ಪಿ ಎಮ್ ಐ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ದ ಓನರ್ಸ್ನ ಹೋಗಿ ಮೀಟ್ ಮಾಡೋಕ್ಕೆ ತುಂಬ ಕಷ್ಟ. ಲೈಕ್ ನಮ್ಮ ಸೇಲ್ಸ್ ಟೀಮ್ ಇರುತ್ತೆ, ಅವ್ರು ಕಾಲ್ ಮಾಡ್ತಾರೆ, ಅದು ಓನರ್ನ ಮೀಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಮ್ಯಾನೇಜರ್ ಮೀಟ್ ಮಾಡ್ತೀವಿ, ಮ್ಯಾನೇಜರ್ ಆದಮೇಲೆ ಒಂದಷ್ಟು ದಿನ ಸುತ್ತಾಡಿಸಿ ಲೇಟರ್ ವಿ ವಿಲ್ ಗೆಟ್ ಅ ಚಾನ್ಸ್ ಟು ಮೀಟ್ ಅ ಫೌಂಡರ್. But the thing, the beauty of BNI is we will directly meet the owner. And second thing, one-to-one is formed in a beautiful way. First, we will connect with the people who are, and another dog is there, we will connect. And first, ನನ್ನ ನೇಟಿವ್ ಹೇಳಿದ ತಕ್ಷಣ ನಾನು ಎಚ್ ಡಿ ಕೋಟೆ ಅಂದರೆ ಓಕೆ, ನಾನು ಎಚ್ ಡಿ ಕೋಟೆಯಲ್ಲಿ ಕಬಿನಿ ರೆಸಾರ್ಟ್ ಹೋಗಿದ್ದೆ, ಅಲ್ಲಿಗೆ ಅಂದ್ಕೊಂಡು ಕನೆಕ್ಟ್ ಆಗಿಬಿಡ್ತೀವಿ. ಫಸ್ಟ್ ಒನ್ ವಿ ಗಿವ್ ಅ ಬಿಸ್ನೆಸ್ ಬಿಫೋರ್ that we will get to know he's a good person or not. We will talk about the business as well, right? The same thing happens here. One-to-one is designed in a plan that when we take that note, our note itkondu clean agi ನಾವು ಪ್ಲಾನ್ ಮಾಡ್ಕೊಂಡು ಮಾತಾಡಿದ್ರೆ that is a successful one-to-one ಆಗುತ್ತೆ. And also we have to come out with reference where Mahesh had told without a reference ಆಚೆ ಬಂದ್ರೆ ಅದು ಯೂಸ್ಲೆಸ್ ಅಂತ. Same thing. So we will go with more one-to-ones as possible. And one thing NTIT meeting ಅಲ್ಲಿ ಒಂದು ನಾನು ಫೀಲ್ ಮಾಡ್ಕೊಂಡಿದ್ದೇನೆ ಅಂತಂದ್ರೆ, ಬೇರೆ ಟೀಮಲ್ಲಿ ಹೇಗೆ ತುಂಬ ಸಕ್ಸಸ್ಫುಲ್ ಆಗ್ತಿದ್ದಾರೆ, ನನ್ನ ಹತ್ರ ಒಂದು ಟ್ರಾಫಿ ನಾನು ಒಂದೇ ರೀಸನ್. RCB 18 ವರ್ಷ ಆದರೂ ಏನಕ್ಕೆ ಕಪ್ ಬಂದಿರಲಿಲ್ಲ ಅಂದರೆ ಮೇಲ್ ಚೆನ್ನಾಗಿದ್ರೆ ಕೆಳಗಡೆ ಚೆನ್ನಾಗಿರ್ತಿರ್ಲಿಲ್ಲ, ಕೆಳಗಡೆ ಚೆನ್ನಾಗಿದ್ರೆ ಮೇಲ್ಗಡೆ ಚೆನ್ನಾಗಿರ್ತಿಲ್ಲ, ಬಾಲಿಂಗ್ ಬ್ಯಾಟಿಂಗ್ ಏನಾದರೂ ಒಂದು ಮಿಸ್ ಆಗ್ತಿತ್ತು. ಸೇಮ್ ಥಿಂಗ್ ಇಸ್ ಯಾರ್, ನಮ್ಮ ಟೀಮ್ ಪೂರ ಕೂತ್ಕೊಂಡು ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ಬಿಸ್ನೆಸ್ಸು ತರ್ಬೋದು, ರೆಫರೆನ್ಸು ತರ್ಬೋದು, ಎಲ್ಲ ಥಿಂಗ್ಸ್ಗಳು ಬರುತ್ತೆ. ವಿ ಕ್ಯಾನ್ ಆಲ್ಸೋ ವಿನ್ ದ ಟ್ರೋಫಿ. ಸಿಂಪಲ್, ಕ್ಲೀನ್ ಆ್ಯಂಡ್ ಫಿನಿಶಿಂಗ್. ಸೇಮ್ ಥಿಂಗ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್, ಸೈನಿಂಗ್.